ವಾಯ್ಸ್ ಹೇಳದ್ನಲ್ಲ, ಒಂದು ಒಳ್ಳೆ ಸ್ಪಾಟ್ ಕರ್ಕೊಂಡು ಹೋಗ್ತಾ ಇದೀನಿ ನಿಮ್ಗೆ ಅನ್ಬಿಟ್ಟು. ಸೊ ಆ ಕಡೆ ನೋಡಿದ್ರೆ ರಿವರ್ ಇದೆ, ಈ ಕಡೆ ಓಷನ್. ಸೊ ಇದು ಬಂದು ಮರವಂತೆ ಬೀಚ್ ಅನ್ಬಿಟ್ಟು. ನೋಡ 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 ಎಷ್ಟು ಚಂದ ನೋಡ. ನೋಡಿ ಈ ತರ ಒಂದು ಜ್ಯೂಸ್ ಗೀಸ್ ಏನೋ ತಗೊಂಡ್ಬಂದ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದ್ರ ಮಜಾನೇ ಬೇರೆ. ಹಾಯ್ ಬ್ರೋ, ಫುಲ್ ಆರಾಮ? ಫುಲ್ ಸೂಪರ್. ವಯಸ್ ನೋಡ್ತಾ ಇದೀರಲ್ಲ, ಇದು ದಿ ಟೈಫನ್ ಅವ್ರದ್ದು ಗಾಡಿ. ಅದು ಹಿಂದೆಗಡೆ ಸ್ವಿಂಗ್ ಆರ್ಮ್ ಚೇಂಜ್ ಮಾಡಿಸಿ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ. ಒಟ್ನಲ್ಲಿ ಮಾತ್ರ ಗಾಡಿ ಮಾತ್ರ ಕದರ್ ಲುಕ್ ಐತೆ. ಗುಡ್ ಮಾರ್ನಿಂಗ್ ಬಾಯ್ಸ್, ಎಲ್ಲರೂ ಹೆಂಗಿದ್ದಾರೆ? ಏನಪ್ಪ ಸಮಾಚಾರ ಅಂದ್ರೆ, ಇವಾಗ ನಾವು ಉಡುಪಿಯಿಂದ ಹೊರಡ್ತಾ ಇದೀವಿ. ಅಂಡ್ ಇವಾಗ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಲೈಕ್ ಆಲ್ಮೋಸ್ಟ್ ಜಾಸ್ತಿ ಜನಕ್ಕೆ ಗೊತ್ತಿರುತ್ತೆ, ಬಟ್ ಸಕ್ಕದಾಗಿರೋ ಪ್ಲೇಸು. ನಿಮಗೆ ಹೇಳೋದಕ್ಕಿಂತ ಅದನ್ನ ತೋರಿಸ್ಬಿಟ್ರೆ ಮೇಲು. ಸೊ ಅದಕ್ಕೆ ಇವಾಗ ಚೆಕ್ಔಟ್ ಮಾಡಿದೆ ರೂಮ್ನ. ಇವಾಗ ರೂಮ್ನ ಚೆಕ್ಔಟ್ ಮಾಡಿ ಸ್ವಲ್ಪ ಕಾಫಿ ಗೀಫಿ ಕುಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಲ್ಲ ಗೇರ್ಸ್ ಎಲ್ಲ ಫುಲ್ ಎಲ್ಲ ಪ್ಯಾಕ್ಡ್ ಅಪ್ಪು. ಫಸ್ಟ್ ದಿನ ಹೆಂಗೆ ಬಂದಿದ್ದೋ ಇವಾಗ ಸೆಕೆಂಡ್ ದಿನ ಫುಲ್ಲು ಫ್ರೀ ಆಗಿದ್ದೆ. ಆ್ಯಕ್ಚುಲಿ ನಿನ್ನೆ ಸಖತ್ ಫ್ರೀ ಆಗಿದ್ದೆ, ಇವತ್ತು ಫುಲ್ಲು ಬರ್ನ್ಔಟ್ ಇವತ್ತು ನಂದು ಬಾಡಿ. ನೋಡೋಣ ಬನ್ನಿ. ನಾನು ಅಲ್ಲಿ ಆ್ಯಕ್ಚುಲಿ ರೂಮ್ ಹತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗುರು, ಓಕೆನಾ. ಸೊ ರೂಮ್ ಹತ್ರ ಮಾಡೋದು ಬಿಟ್ಬಿಟ್ಟು ಲೈಕ್ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ಮಾಡೋಣ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪಾರ್ಕಿಂಗ್ ಇದೆ ನೋಡಿ ಕೃಷ್ಣ ಟೆಂಪಲ್ ಹತ್ರ. ಸೊ ಅಲ್ಲಿ ನಿಂತ್ಕೊಂಡು ಬಸ್ ಪಕ್ಕ ನೆರಳು ಬೇರೆ ಇತ್ತು, ನಿಧಾನಕ್ಕೆ ಮಾಡ್ತಾ ಇದ್ದೆ. ಇವಾಗ ನಾನು ಮಾತಾಡಿದ್ದು ಅಲ್ಲಿ ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದೆ. ಒಬ್ರು ಯಾರೋ ಕಾರ್ ಡ್ರೈವರ್ ಹೋಗ್ತಾ ಇದ್ರು, ತೆಗಿತಾ ಇದ್ರು ಕಾರ್ನ. ಅವ್ರು ಬಂದ್ಬಿಟ್ಟು ಹ್ಯಾಪಿ ಜರ್ನಿ ಬ್ರೋ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತಾವ್ರೆ. ಖುಷಿ ಆಗುತ್ತೆ ಆ ತರ ಎಲ್ಲ. ಮಾರ್ನಿಂಗ್ ಈ ತರ ಒಂದು ಗ್ರೀಟಿಂಗ್ಸ್ ಎಲ್ಲ ಸಿಕ್ಬಿಟ್ರೆ ಇದ್ದಿದ್ದು ಖುಷಿ ಅನ್ಕೊಳ್ರಿ. ಸೊ ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ ವಯಸ್ ನಾನು ಇವಾಗ ಹೋಗ್ತಾ ಇರೋ ಒಂದು ಪ್ಲೇಸ್. ಇವಾಗ ಇಲ್ಲಿಂದ ನಾವು ಹೈವೇ ಹತ್ತಿ ಬಿಡ್ತೀರಿ. ಸೊ ಹೈವೇ ಅಲ್ಲಿ ಇನ್ನೊಂದು ಮ್ಯಾಕ್ಸ್ ನನಗೆ ಗೊತ್ತಿರೋಂಗೆ ಇರಿ ತೋರಿಸುತ್ತಿದ್ರಲ್ಲಿ 28 ಕಿಲೋಮೀಟರ್ಸ್ ಹೈವೇ ವೈಸ್. ಇನ್ನು 47 ಕಿಲೋಮೀಟರ್ಸ್ ಇದೆ. 28 ಕಿಲೋಮೀಟರ್ಸ್ ಬರೀ ಹೈವೇನೇ ಐತೆ. ಸೊ ಇನ್ನ 19 ಕಿಲೋಮೀಟರ್ಸ್ ಒಳಗಡೆ ರೋಡ್. ಇನ್ನೇ ನಾವು ಹೋಗಿದ್ವಲ್ಲ ಇದರದು ಕಾಪು ಬೀಚ್ಗೆ. ಸೊ ಆ ತರ ರೋಡ್ಸ್ ಲೈಕ್ ಓಷನ್ ಸೈಡ್ ರೋಡ್ಸ್. ಸೊ ಚೆನ್ನಾಗಿರುತ್ತೆ ರೋಡ್ಸ್, ಲೈಕ್ ಸೀನ್ರಿ ಚೆನ್ನಾಗಿರುತ್ತೆ, ವ್ಯೂ ಚೆನ್ನಾಗಿರುತ್ತೆ. ಬಟ್ ರೋಡ್ಸೇ ಬಂಪಿ ರೋಡ್ಸ್ ಅದು. ಸೊ ಅದೊಂದೇ ಬೇಜಾರು, ಬಟ್ ಏನ್ ಮಾಡಕ್ಕಾಗಲ್ಲ. ಸೂರ್ಯ ಹಿಂಗ್ ಅವನೇ ಗೊತ್ತಾ. ಟೈಮ್ ಬಂದ್ಬಿಟ್ಟು ಇನ್ನ 8 ಗಂಟೆ. ಬಿಸಿಲು ಆಲ್ರೆಡಿ ಯಾವ ರೇಂಜ್ ಹೊಡಿತಾ ಇದೆ ಗೊತ್ತಾ, ಅದು ಮುಖದ ಮೇಲೆ ಹೊಡಿತಾ ಇದೆ ಕರೆಕ್ಟ್ ಆಗಿ. ನೋಡ 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 ಎಷ್ಟು ಚಂದ ನೋಡ. ಮಾರ್ನಿಂಗ್ ವ್ಯೂ ಕ್ರೇಜಿ ಆಗೈತಲ್ಲ. ವಾಯ್ಸ್ ಹೇಳದ್ನಲ್ಲ, ಒಂದು ಒಳ್ಳೆ ಸ್ಪಾಟ್ ಕರ್ಕೊಂಡು ಹೋಗ್ತಾ ಇದೀನಿ ನಿಮ್ಗೆ ಅನ್ಬಿಟ್ಟು. ಸೊ ಆ ಕಡೆ ನೋಡಿದ್ರೆ ರಿವರ್ ಇದೆ, ಈ ಕಡೆ ಓಷನ್. ಸೊ ಇದು ಬಂದು ಮರವಂತೆ ಬೀಚ್ ಅನ್ಬಿಟ್ಟು ಉಡುಪಿಯಿಂದ ಆಲ್ಮೋಸ್ಟ್ ಲೈಕ್ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ, ಲೈಕ್ ಕೃಷ್ಣ ಟೆಂಪಲ್ ಇಂದ. ನೋಡಿ ಹೆಂಗಿದೆ, ಮಸ್ತ್ ಆಗಿದೆ. ನನ್ಗಂತೂ ಖುಷಿ ಆಯ್ತು ಆಕ್ಚುಲಿ. ಅಂಡ್ ಇಲ್ಲಿಗೆ ಬಂದಿದ್ದು ಇನ್ನ ಒಂದು ರೀಸನ್ ಏನು ಅಂದ್ರೆ, ಒಂದು ಬ್ಯೂಟಿಫುಲ್ ಶಾಟ್ ತೆಗಿಬೇಕಾಗಿತ್ತು ನಾನು ನಂದು ಇನ್ಸ್ಟಾ 360 ಅಲ್ಲಿ. ಸೊ ಅದಕ್ಕೋಸ್ಕರ ಇನ್ನ ಒಂದು ರೀಸನ್ ನಾನು ಬರೋದಕ್ಕೆ. ಸೊ ಓಡೋಣ ಇವಾಗ. ಅಲ್ಲಿ ಮುಂದೆಗಡೆ ಯೂ ಟರ್ನ್ ಇದೆ ಅನ್ಸುತ್ತೆ. ಸೊ ಮುಂದೆಗಡೆ ಯೂ ಟರ್ನ್ ತಗೊಂಡು ಈ ಕರೆಕ್ಟಾಗಿ ಅಲ್ಲಿಂದ ಇಲ್ಲಿವರೆಗೂ ಒಂದು ಬ್ಯೂಟಿಫುಲ್ ಶಾಟ್ ಬರಬೇಕು. ಬನ್ನಿ ಹೋಗಿ ನೋಡೋಣ. ಶಾಟ್ ಬಂತಾ ಸರಿ, ಇಲ್ಲ ಅಂದ್ರೆ ನಾನು ಮಗಂದಿದ್ದನ್ನ ನಿಜವಾಗ್ಲು ನಾನು ಹೊಡೆದು ಸಾಯಿಸ್ಬಿಡ್ತೀನಿ ಇದನ್ನ ನಿಜವಾಗ್ಲು. ನೋಡಿ ವಾಯ್ಸ್ ಲೆಫ್ಟ್ ಅಲ್ಲಿ ರಿವರ್. ಸೊ ರಿವರ್ ಎಲ್ಲ ಹೋಗ್ಬಿಟ್ಟು ಇಲ್ಲಿಗೆ ಇದಕ್ಕೆ ಟಚ್ ಆಗುತ್ತೆ ಓಷನ್ಗೆ. ಸೊ ಹಂಗೆ ಸೀನು ಮುಗ್ದೋಯ್ತು. ಡೆಂಗ್ ಡಾಂಗ್ ಡೇಂಗ್ ಚೆನ್ನಾಗೆ ಬಂದಿರುತ್ತೆ ಬಿಡಿ. ಫೈನಲಿ ಐ ಗಾಟ್ ದ ಶಾಟ್ ವಿಚ್ ಐ ವಾಂಟೆಡ್ ಬ್ರೋ. ಫುಲ್ ಟ್ಯಾಂಕ್ ಮಾಡಿ, ಫುಲ್ ಟ್ಯಾಂಕ್ ಆಗಿದೆ ನೋಡಿ. ಇಲ್ಲಿ ಹತ್ರದಲ್ಲಿ ಹೋಟೆಲ್ಸ್ ಎಲ್ಲಿದೆ ಟಿಫನ್ ಮಾಡಕ್ಕೆ? ಥ್ಯಾಂಕ್ಸ್. ನಾವು ಸ್ವಲ್ಪ ಊಟ ತಿನ್ಕೊಂಬರೋಣ, ಆಮೇಲೆ ಸಿಗೋಣ. ಓಕೆ, ಬೈ ಬೈ. 2 hours later. ಬಾಯ್ಸ್ ಇವಾಗ ನಮ್ದು ಊಟ ಅಂತೀನಿ, ಟಿಫನ್ ಎಲ್ಲ ಮುಗಿಸಿದ್ವಿ. ಇಲ್ಲೂ ರಸಾಯನ ಇತ್ತು ಗುರು, ರಸಾಯನ ಅವನಜ್ಜಿ. ಐ ಆಮ್ ಇನ್ ಲವ್ ವಿತ್ ರಸಾಯನ ಇನ್ ಉಡುಪಿ. ಪಕ್ಕದಾಗೈತೆ. ನನಗೆ ಗೊತ್ತಿರೋಂಗೆ ಎಲ್ಲ ಹೋಟೆಲ್ಸ್ ಅಲ್ಲೂ ಸಿಗ್ಬೋದು ಮೇ ಬಿ ರಸಾಯನ ಅನ್ನೋದು. ಸೊ ಯಾರಾದ್ರೂ ಉಡುಪಿಗೆ ಬರ್ತಾ ಇದ್ರೆ ಅದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಲಿಟ್ರಲಿ ಸಾಕಾದಂದ್ರೆ ಸಾಕಾಗೈತೆ. ಇವಾಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಡೆಲ್ಟಾ ಪಾಯಿಂಟ್ಗೆ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಡ್ತೀನಿ. ಈ ಬಿಸಿಲಲ್ಲೆಲ್ಲ ನನಗೆ ಸೈಕು. ಅಂದ್ರೆ ನಿನ್ನೆ ತರ ನಾನು ಟೀ ಶರ್ಟು ಪ್ಯಾಂಟು ಚಪ್ಪಲಿ ಹಾಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಹೋಗ್ಬಿಡ್ತಾ ಇದ್ದೆ. ಬಟ್ ಫುಲ್ ರೈಡಿಂಗ್ ಗೇರ್ಸ್ ಹಾಕೊಂಡು ಬಿಸಿಲಲ್ಲಿ ಹೋಗೋ ತಮಾಷೆ ಎಲ್ಲ ಬಾಯ್ ಸ್ಟಿಕ್ಕ ಹರಿದೋಗುತ್ತೆ. ನನ್ಗೆ ಸುಸ್ತಾಗಲ್ಲ,
ನನ್ಗೆ ಸುಸ್ತೇ ಆಗದೇ ಇಲ್ಲ. ಬಟ್ ಸೆಕೆ ಜಾಸ್ತಿ ಆಗುತ್ತೆ. ಸೆಕೆ ಜಾಸ್ತಿ ಆದ್ರೆ ನಂಗೆ ಒಂಥರ ಏನೋ ಒಂಥರ ಇರಿಟೇಷನ್. ಸೊ ಬಾಯ್ಸ್, ನಾವ್ ಇವಾಗ ಕೋಡಿ ಬೀಚ್ಗೆ ಆಲ್ಮೋಸ್ಟ್ ನಿಯರ್ ಇದೀವಿ. ಎಷ್ಟಂದ್ರೆ 1.9 ಕಿಲೋಮೀಟರ್ಸ್ ಐತೆ ಗುರು. ಈ ತರ ರೋಡ್ಗಳಲ್ಲಿ ಹೋಗಕ್ಕೆ ಒಂಥರ ಮಜಾ ಗುರು. ಹೆಚ್ಚಿನ ಬಿಡಿ ಏನ್ ಫೀಲ್ ಕೊಡುತ್ತೆ ನೋಡ್ರಿ. ಸೊ ಬಾಯ್ಸ್, ನೋಡ್ತಾ ಇರ್ಬೋದು ಪ್ಲೇಸು ಎಷ್ಟು ಪೀಸ್ ಆಗಿದೆ ಅಂತ. ಶಿಸ್ತಾಗಿ ಹೋಗಿ ಕುತ್ಕೊಂಡ್ಬಿಡೋದು ಅಷ್ಟೇ ಇವಾಗ ಆರಾಮಾಗಿ. ನೋಡಿ, ಈ ತರ ಒಂದು ಜ್ಯೂಸ್ ಗೀಸ್ ಏನೋ ತಗೊಂಬಂದು ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಅದ್ರ ಮಜಾನೇ ಬೇರೆ. ವಯಸ್ಸಿದೆ ಇವಾಗ ನಾವು ಬಂದಿರೋ ಡೆಲ್ಟಾ ಬೀಚ್. ಅಂಡ್ ಈ ಗಾಡಿನ ಒಳಗಡೆ ಎತ್ಕೊಂಡು ಹೋಗಕ್ಕಾಗಲ್ಲ, ಸೊ ಜಾಸ್ತಿ ಕಷ್ಟ ಇರುತ್ತೆ ಎತ್ಕೊಂಡು ಹೋದ್ರೆ. ಬಿಕಾಸ್ ಈ ಮಣ್ಣು ಏನಿದೆ ಅಲ್ಲ, ಇಲ್ಲಿ ಜಾಸ್ತಿ ಇದಿಲ್ಲ, ಲೈಕ್ ಗಟ್ಟಿ ಇಲ್ಲ. ಮಿಸ್ ಆಗೇನೋ ಕರೆಕ್ಟಾಗಿ ತಗ್ಲಾಕೊಂಡು ಅಂದ್ರೆ ಅವ್ನಿಗೆ ಸುಯ್ಯ ಅಂತ ಒಳಗಡೆ ಹೋಗ್ಬಿಡುತ್ತೆ ಗಾಡಿ. ಅದಕ್ಕೆ ಅಷ್ಟೆಲ್ಲ ರಿಸ್ಕ್ ಬೇಡ ಅಂದ್ಬಿಟ್ಟು ಒಂದ್ಸರಿ ಹಿಂಗೆ ಹಾಕ್ಬಿಟ್ಟು ಕೇರಳ ಹೋಗಿದ್ವಿ. ನಾನು ಕೇರಳ ಟ್ರಿಪ್ ಹೋದಾಗ ಹಿಂಗೆ ಆಗ್ಬಿಟ್ಟಿತ್ತು. ಮಳೇಲಿ ನಿಧಾನಕ್ಕೆ ಹೋಗಿದ್ದೀರಿ ಒಳಗಡೆ, ಕತ್ಕೊಂಡ್ಬಿಟ್ಟೈತೆ. ಅಯ್ಯೋ ಭಯಂಕರ ಕಷ್ಟಪಟ್ರಿ ಅದು ಆಚೆ ತೆಗಿಯಕ್ಕೆ ಗುರು. ಒಂದು ನರಪಿಳ್ಳೆ ಇಲ್ಲ ಗುರು, ಅಲ್ಲೊಂದೇ ಒಂದು ಕಾಣಿಸ್ತೈತೆ ನರಪಿಳ್ಳೆ, ಒಂದೇ ಒಂದು ನರಪಿಳ್ಳೆ. ಯಪ್ಪ, ಏನ್ ಪೀಸ್ ಆಗೈತಲ್ಲ. ಬಂದಿದ್ದಕ್ಕೂ ವರ್ತ್ ಅನ್ಕೊಳ್ರಿ. ನೀವು ಸೋಲೋ ರೈಡ್ ಬಂದಾಗ ಈ ತರ ಸ್ಪಾಟ್ಸ್ ನ ಚೂಸ್ ಮಾಡಿ ಆದಷ್ಟು ಜಾಸ್ತಿ. ಬಿಕಾಸ್ ಸೋಲೋ ರೈಡ್ ಆಗಿರೋದ್ರಿಂದ ನಿಮ್ಗೆ ಪೀಸ್ ಆಫ್ ಮೈಂಡ್ ಬೇಕು, ನಿಮ್ಗೆ ಎಂಜಾಯ್ಮೆಂಟ್ ಮೈಂಡ್ ಬೇಕು ಅಂದ್ರೆ ಆಬ್ವಿಯಸ್ಲಿ ನೀವು ಹುಡುಗರ ಜೊತೆ ಬರ್ತೀರಾ, ಇಲ್ಲ ಫ್ಯಾಮಿಲಿ ಜೊತೆ ಬರ್ತೀರಾ, ಲೈಕ್ ಸ್ವಲ್ಪ ಜನ ಜೊತೆ ಆದ್ರೂ ಬರ್ತೀರಾ. ಒಬ್ಬರೇ ಬಂದಾಗ ಈ ತರ ಶಾಂತಿಯುತವಾದ ಪ್ಲೇಸಸ್ ಬಂದ್ರೆ ನೀವು ಕಳ್ದೋಗ್ಬಿಡ್ತೀರಾ. 8 hours later. ನಾನಿಲ್ಲಿ ನಾವು ಅವಾಗಲೇ ಡೆಲ್ಟಾ ಬೀಚಿಗೆ ಬಂದ್ವಲ್ಲ, ಸೊ ಅಲ್ಲೇ ಇದೀನಿ ಇನ್ನ. ಲೈಕ್ ಆಲ್ಮೋಸ್ಟ್ ಒಂದು 2 hours ಮೇಲೆ ಆಗೋಯ್ತು ಗುರು. ನಿಜವಾಗ್ಲು ನಾನು ಒಂದು 10-10:30 ಇಲ್ಲಿ ರೀಚ್ ಆಗಿದ್ದು. ಇಲ್ಲೇ ಬಿದ್ದಿದ್ದೀನಿ ಆಲ್ಮೋಸ್ಟ್ ಲೈಕ್ 1 o'clock ಆಯ್ತು ಇವಾಗ. ಒಂಥರ ಪೀಸ್ ಆಗಿದೆ, ಜನ ಇಲ್ಲ. ಲೈಕ್ ಒಂಥರ ಹೆವಿ ಪೀಸ್ ಆಗೈತೆ ಗುರು. ನಿಜವಾಗ್ಲೂ ನಾನು ಸುಮ್ಮನೆ ಸಾಂಗ್ಲಿ ಕೇಳ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗ್ತಾನೆ ಇಲ್ಲ ಟೈಮ್ ಹೋಗ್ತಾ ಇರೋದು. ಸೊ ನಾನು ಇವಾಗ ಜಸ್ಟ್ ಊಟ ಮಾಡೋಣ, ಟೈಮ್ ಆಗಿದೆ, ಲೈಕ್ ನೆಕ್ಸ್ಟ್ ಎಲ್ಗೋಗೋದು ಅಂತ ಅಂದ್ಬಿಟ್ಟು ತೆಗೆದೆ. ಸೊ ಅವಾಗ ನೋಡ್ತಾ ಇದ್ದೀನಿ ಟೈಮು ಆಲ್ರೆಡಿ 1 o'clock ಹತ್ತತ್ರ. ಇನ್ನೊಂದು 10-15 ನಿಮಿಷ ಆದರೆ 1 o'clock, 12:45 ಆಗಿದೆ. ಸೊ ಅದಕ್ಕೋಸ್ಕರ ಇವಾಗ ಹೊರಡ್ತೀವಿ ನಾವು ಇಲ್ಲಿಂದ. ಆ್ಯಕ್ಚುಲಿ ನಾವು ಇವಾಗ ಹೋಗೋದು, ಇವಾಗ ಊಟ ಮಾಡ್ಬೇಕು ಫಸ್ಟ್. ನಾನು ಕುಂದಾಪುರದಲ್ಲಿ ಇಲ್ಲೊಂದು 3-4 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ. ಸೊ ಊಟ ಮಾಡಿಕೊಂಡು ಅದಾದ್ಮೇಲೆ ಅಲ್ಲಿಂದ ನಾನು ಡೈರೆಕ್ಟ್ ಮ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ. ಸೊ ಅಲ್ಲಿ ತಣ್ಣೀರ್ ಬಾವಿ ಬೀಚು ಅದು ಇದು ಬೇರೆದೆಲ್ಲ ನೋಡ್ಕೊಂಡು ಇವತ್ತು ನೈಟ್ ಹಾಲ್ಟ್ ಅಷ್ಟೇ, ಇನ್ನು ಜಾಸ್ತಿ ಎಕ್ಸ್ಪ್ಲೋರಿಂಗ್ ಇಲ್ಲ ಇವತ್ತು ಆ್ಯಕ್ಚುಲಿ. ಸೊ ನಾಳೆ ಮನೆಗೆ ರಿಟರ್ನ್. ಸೊ ಇವಾಗ ಹೊಡೋಣ ಬನ್ನಿ, ದಾರಿಯಲ್ಲಿ ಹೋಗ್ತಾ ಮಾತಾಡೋಣ. ವಾಯ್ಸ್, ನಾವು ಇಲ್ಲಿಂದ ಇವಾಗ ಡೆಲ್ಟಾ ಬೀಚಿಂದ ಶೆಟ್ಟೀಸ್ ಹೋಮ್ ಅಂತ ಒಂದು ಬರುತ್ತೆ ಹೋಟೆಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನೈಟ್ ಹೋಗ್ಬೇಕಾಗಿತ್ತು ನಾನು, ಬಟ್ ಮ್ಯಾಕ್ಸಿ ಬ್ರೋ ಅವ್ರು ಸಿಕ್ಕಿ ಮ್ಯಾಗಿ ತಿಂದು ಮತ್ತೆ ಇನ್ನೊಂದು ಸ್ವಲ್ಪ ಹಂಗೆ ಬರೋವಾಗ ಏನೋ ತಿನ್ಕೊಂಬಂದೆ. ಹೊಟ್ಟೆ ತುಂಬೋಗ್ಬಿಡ್ತು, ತಿನ್ನಕ್ಕಾಗಲ್ಲ ಬಿಡು. ಇವಾಗ ಈ ಥರ ಹೋಟೆಲ್ಸ್ಗೆ ಹೋದ್ರೆ ಲೈಕ್ ಪ್ರಾಪರ್ ಆಗಿ ತಿನ್ನಬೇಕು, ಇಲ್ಲಾಂದ್ರೆ ಹೋಗ್ಬಾರ್ದು. ಸೊ ನೆನ್ನೆ ನೈಟ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಾಗ ಹೆಂಗಿದ್ರು ಕುಂದಾಪುರ ಉಡುಪಿ ಮೇಲೆನೆ ಹೋಗ್ಬೇಕು ನಾನು ಇವಾಗ ರಿಟರ್ನ್ ಮ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ. ಸೊ ಇಲ್ಲಿಂದ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತಿನ್ಕೊಂಡು ಅಲ್ಲಿಂದ ಡೈರೆಕ್ಟ್ ನಾನು ಮ್ಯಾಂಗ್ಳೂರ್ಗೆ ಹೋಗ್ಬಿಡ್ತೀನಿ. ಎಲ್ಲಪ್ಪ ಇಲ್ಲೇ ಅಂತ ತೋರಿಸ್ತಾ ಐತೆ, ಶೆಟ್ಟೀಸ್ ಲಂಚ್ ಹೋಮ್. ಬೇರೆ ಅಣ್ಣ ಎಲ್ಲಣ್ಣ ಹಾಕೋದು. A few minutes later. ಬಾಯ್ಸ್, ಇವಾಗ ನಾವು ಊಟ ತಿಂದಿದ್ದಾಯ್ತು. ರಿವ್ಯೂ ಮಾತ್ರ ನಾನು ಕೊಡೋದೇನು ಬೇಕಾಗಿಲ್ಲ ಅನ್ಕೊಳ್ರಿ, ಎಲ್ಲರೂ ಜಾಸ್ತಿ ಜನನೇ ಕೊಟ್ಟವ್ರು. ಜಾಸ್ತಿ ಜನ ಅನ್ನೋದು ಇಲ್ಲ, ಹೆವಿ ಜನ ಕೊಟ್ಟಿದ್ದಾರೆ ರಿವ್ಯೂಸ್ ಇದ್ರ ಬಗ್ಗೆ, ಈ ಹೋಟೆಲ್ಸ್ ಬಗ್ಗೆ. ಬಟ್ ಸ್ಟಿಲ್ ಹೇಳ್ತೀನಿ, ಸಾಕಾದಾಗಿತ್ತು ಅವರು. ಅಯ್ಯೋ, ನಾನಂದು ಕಳ್ದೋಗ್ಬಿಟ್ಟೆ ತಿಂದ್ಬಿಟ್ಟು. ಚಿಕನ್ ಗೀ ರೋಸ್ಟ್ ಅಂತೂ ಬಾ 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 ಬಾ, ಏನ್ ಗುರು ಅದು, ಏನ್ ಹಾಕಿ ಮಾಡ್ತಾರ ಅವರು. ಬಟ್ ಏನು ಅಂದ್ರೆ ಬಜೆಟ್ ಫ್ರೆಂಡ್ಲಿ ಇಲ್ಲ ಹೋಟೆಲ್, ಇವಾಗ್ಲೇ ಹೇಳಿದೀನಿ. ಯಾರಾದ್ರೂ ಇನ್ ಕೇಸ್ ಹೋಗ್ಬೇಕು ಅಂದ್ರೆ ಚೆನ್ನಾಗಿ ಖರ್ಚಿಕ್ಕಕ್ಕೆ ಬೇಜಾರಿಲ್ಲ ಅಂದ್ರೆ ಹೋಗ್ರಿ. ಬಟ್ ಲೈಫ್ ಟೈಮ್ ಅಲ್ಲಿ ಒಂದ್ಸಾದ್ರೂ ಟ್ರೈ ಮಾಡ್ರಿ, ಅಷ್ಟೇ ನಾನು ಹೇಳೋದು. ಬಾಯ್ಸ್, ನೋಡ್ತಾ ಇರ್ಬೋದು ನಾವು ಪಡುಬಿದ್ರಿಗೆ ಬಂದಿದ್ದೀವಿ. ಇಲ್ಲಿ ಒಂದು 3 ಸೂಪರ್ ಮಾರ್ಕೆಟ್ ಇತ್ತು. ಸೊ ಲ್ಯಾಂಡ್ ಲೊಕೇಶನ್ ಚೆನ್ನಾಗಿರುತ್ತೆ ಹೇಳಕ್ಕೆ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಕೊಂಡೆ. ಇವರು
ಇವಾಗ ನಾವು ಮೀಟ್ ಆಗ್ತಿರೋರು ಯಾರು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಇನ್ಫ್ಲೂಯೆನ್ಸರು ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ಸೊ ನನಗೆ ನಾನೊಂದು 2000s ಫಾಲೋವರ್ಸಲ್ಲಿದ್ದಾಗೆ ನನಗೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಅವಾಗಿಂದನೂ ಪರಿಚಯ ನನಗವರು. ಅದಕ್ಕೆ ಇವಾಗ ಹೆಂಗೂ ಈ ಕಡೆ ಬಂದಿದ್ನಲ್ಲ, ಹಂಗೆ ಮೀಟ್ ಆಗಿಬಿಟ್ಟು ಹೋಗೋಣ. ಲೈಕ್ ಜಾಸ್ತಿ ಇಂಟ್ರಾಕ್ಷನ್ ಮಾಡಿದ್ವಿ ಲೈಕ್ ಇನ್ಸ್ಟಾಗ್ರಾಮಲ್ಲಿ, ಬಟ್ ಡೈರೆಕ್ಟಾಗಿ ಒಂದ್ಸರಿ ಸಿಕ್ಬಿಡೋಣ ಅಂದ್ಬಿಟ್ಟು ಹೋಗ್ದೆ. ಫೋನ್ ಮಾಡಿದ್ದೀನಿ ಇವಾಗ, ಇನ್ನೇನು ಬರ್ತಾ ಇದ್ದೀನಿ ಅಂತ ಅಂದ್ರು. ಅಲ್ಲೇ ರೀ, ಒಂದು 5 ನಿಮಿಷ ಬಂದೆ ಅಂದರು. ಆಯ್ ಬ್ರೋ, ಫುಲ್ ಆರಾಮ? ಫುಲ್ ಸೂಪರು. ಎಷ್ಟು ಗಂಟೆ ಬಂದ್ರಿ? ಹ್ಞೂ, ವಯಸ್ಸು ನೋಡ್ತಾ ಇದ್ದೀರಲ್ಲ, ಇದು ದಿ ಟೈಫನ್ ಅವ್ರದ್ದು ಗಾಡಿ. ಅದು ಹಿಂದೆಗಡೆ ಸ್ವಿಂಗಾಮ್ ಚೇಂಜ್ ಮಾಡಿಸಿ ಎಕ್ಸ್ಟೆಂಡ್ ಮಾಡಿಸಿದ್ದಾರೆ. ಒಟ್ನಲ್ಲಿ ಮಾತ್ರ ಗಾಡಿ ಮಾತ್ರ ಕಲರ್ ಲುಕ್ ಐತೆ. ಬರ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ಬಂದು ಮೀಟಾಗಿ ಒಂದು ಹತ್ತತ್ರ ಒಂದು 1 ಅವರ್ 1.5 ಅವರ್ ಮಾತಾಡಿದ್ದೀರಿ ಗುರು, ಬರೀ ಗಾಡಿಗಳ ಬಗ್ಗೆನೆ. ಖುಷಿ ಆಯ್ತು ಆ್ಯಕ್ಚುಲಿ ಇವ್ರನ್ನ ಮೀಟಾಗಿ. ಇವ್ರ ಬಾಯ್ಸ್ ಎಲ್ಲರೂ ಲೈನ್ ಅಪ್ ಆಗ್ತಾ ಇದ್ರಂತೆ, ಬಟ್ ಎಲ್ಲರೂ ಸ್ವಲ್ಪ ಕೆಲಸಗಳಲ್ಲಿ ಒಬ್ರು ಆ ಕಡೆ ಒಬ್ರು ಈ ಕಡೆ ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಬಂದಿಲ್ಲ ಅಷ್ಟೇ. ಇಲ್ಲ ಅಂದಿದ್ರೆ ಫುಲ್ಲು ಒಳ್ಳೆ ಲೈನ್ ಅಪ್ ಮಾಡಿಸ್ತಾ ಇದ್ದೆ ಬ್ರೋ, ನೀವು ಬರ್ತಾ ಇದ್ದೀನಿ ಅಂದಿದ್ರೆ ಅಂತ ಇದ್ರು. ಒಳ್ಳೆ ಜನರು ಗುರು ಈ ಕಡೆ. ಸರಿ ಬ್ರೋ, ಬಾಯ್ ಬಾಯ್ ಬಾಯ್, ಪಕ್ಕ ಸಿಗೋಣ. ಹಾಂ ಬ್ರೋ, ಬಾಯ್ ಬ್ರೋ. ಇವಾಗ ನೋಡಿ, ಇವ್ರ ಹತ್ರ ಸುದೀಪ್ ಅಂತ ಅವ್ರ ಹೆಸರು, ಈ ಟೈಫನ್ ಅಂತ ಇನ್ಸ್ಟಾಗ್ರಾಮ್ ID. ಸೊ ಒಳ್ಳೆ ಮನುಷ್ಯರು ಬಾಯ್ಸ್, ನಿಜವಾಗ್ಲು ಸಕ್ಕತ್ ಒಳ್ಳೆ ಜನ. ಬಂದು ಮಾತಾಡಿಸಿ ತಿರ್ಗಾ ಜ್ಯೂಸ್ ಎಲ್ಲ ಕುಡ್ಕೊಂಡು ತಿರ್ಗಾ ಗಾಡಿಗಳ ಬಗ್ಗೆನೆ ಒಂದು 1 ಅವರ್ 1.5 ಅವರ್ ಮಾತಾಡಿದೀವಿ. ಇವಾಗ ಆಲ್ಮೋಸ್ಟ್ ಟೈಮು ನಿಮಗೆ 5 ಕಾಲಾಗ್ಬಿಟ್ಟೈತೆ ಆಲ್ರೆಡಿ. ಸಖತ್ ಮಾತಾಡಿದ್ವಿ. ತಣ್ಣೀರ್ಬಾವಿ ಬೀಚ್ಗೆ ಜಾಸ್ತಿ ಹತ್ತಿರದಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಒಂದು ನೋಡ್ತಾ ಇರ್ಬೋದು ನೀವು, 3.6 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇಲ್ಲಿ ನದಿ ಅನ್ಸುತ್ತಿದ್ರು, ನದಿ ಹೋಗಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಈ ಕಡೆ ರೈಟ್ ಸೈಡು ಅದೇನೋ ಕಂಟೈನರ್ಸ್ ಇರುತ್ತೆ ನೋಡಿ, ಶಿಪ್ ಅಲ್ಲಿ ಬರುವಂತದ್ದು, ಅದ್ರ ಸ್ಟೋರೇಜ್ ಅನ್ಸುತ್ತೆ ಗುರು. ಆ ಕಡೆ ಫುಲ್ಲು ಪಾರ್ಕಿಂಗ್. ಓಕೆ ಬಾಯ್ಸ್, ನಾವು ಇವತ್ತು ಹೋಗ್ತಾ ಇಲ್ಲ ತಣ್ಣೀರ್ಬಾವಿ ಬೀಚ್ಗೆ. ಲಿಟ್ರಲಿ ಗಾಡಿ ನಿಲ್ಸಕ್ಕೆ ಜಾಗ ಇದೆ, ಬಟ್ ಇಲ್ಲಿ ನಿಲ್ಸ್ಬಿಟ್ಟು ಅಲ್ಲಿವರೆಗೂ ಹೋಗ್ಬೇಕು. ಬ್ಯಾಗ್ ಎಲ್ಲ ಬಿಟ್ಟು ಹೋಗೋಷ್ಟು ಇದಿಲ್ಲ, ಧೈರ್ಯ ಇಲ್ಲ ನನಗೆ. ಎತ್ಕೊಂಡು ಹೋಗ್ತಾರೆ ಅಂತ ಅಲ್ಲ, ಬಟ್ ಸ್ಟಿಲ್ ನನಗೆ ಯಾಕೋ ನಾಟ್ ಫೀಲಿಂಗ್ ಸೇಫ್. ಅದಕ್ಕೆ ಇಲ್ಲಿಂದ ಹೋಗ್ಬಿಡೋಣ. ಇವಾಗ ಆದಿಸ್ಥಳ ಹತ್ರ ಡೈರೆಕ್ಟ್ ಇವಾಗ ಹೋಗ್ಬಿಡ್ತೀನಿ. ಲೈನ್ ನೋಡ್ರಪ್ಪ, ದೇವ್ರೇ ದೇವ್ರೇ ದೇವ್ರೆ. ಇವರೆಲ್ಲ ಇವತ್ತು ಯಾವತ್ತು ಹೋಗ್ತಾರೆ ಹೇಳಿ ಅಲ್ಲಿ? ಪಾಪ ಸನ್ಸೆಟ್ ಮುಗಿದೋದ್ಮೇಲೆ ಹೋಗ್ತಾರ ಏನ್ ಕತೆ ಅಂತ ನನ್ ಡೌಟು. ಓ ಫಾಕ್, ಎಲ್ಲಿವರೆಗೂ ಐತೆ ಗುರು ಅಲ್ಲಿಂದ? ಅಲ್ಲಿನ್ನ ಬರ್ತಾ ಐತೆ ಗುರು. ಪಾಪ ಯಾವ ಇವತ್ತು ಹೋದಂಗೆ ಬಿಡ್ರಿ ಇವರೆಲ್ಲ ಪಾಪ. ಐತಲ್ಲ, ಒಳ್ಳೆ ಟೈಮಿಂಗ್ಸು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಏನ್ ಸಕ್ಕದಾಗಿದೆ ನೋಡ್ರಿ ಹೋಗಕ್ಕೆ. ಅಣ್ಣ ಇಲ್ಲಿ ರೂಮ್ಸ್ ಎಲ್ಲಿದೆ? ಅಲ್ಲೇನಾ? ಈ ಕಡೆ ಯಾವ್ದಿಲ್ವಾ? ಹಾ, ಓಕೆ ಓಕೆ, ಥ್ಯಾಂಕ್ಸ್ ಅಣ್ಣ. A few moments later. ಗುರು ಅವಾಗಲೇ ನೀವು ನೋಡ್ದಂಗೆ ರೂಮ್ ಹುಡುಕ್ತಾ ಇದ್ದೆ. ಸೊ ಒಂದು ರೂಮ್ ಸಿಕ್ತು, ಸಕ್ಕದಾಗಿದೆ. ಆ್ಯಂಡ್ ಬಜೆಟ್ ಅಂತೂ ಕ್ರೇಜಿ, ಲೈಕ್ ಹೆವಿ ಬಜೆಟ್ ಫ್ರೆಂಡ್ಲಿ ಆಯಿತು ನನಗೆ. ಲೈಕ್ ಅರ್ಲಿ ಮಾರ್ನಿಂಗ್ ಜಾಸ್ತಿ ಬೇಗನೆ ಚೆಕ್ಔಟ್ ಮಾಡ್ತೀನಿ, ಒಂದು 6-7 ಹಂಗೆ ಚೆಕ್ಔಟ್ ಮಾಡ್ತೀನಿ ಅಂತಂದರೆ. ಸೊ ಕಡಿಮೆ ಪ್ರೈಸ್ಗೆ ಕೊಟ್ಟರು. ಸೊ ಇವಾಗ ಇನ್ನೂ ಒಂದು ಟ್ವಿಸ್ಟ್ ಏನು ಅಂದರೆ, ಲೈಕ್ ಅವ್ರು ಹೇಳಿದ್ದು ಹೋಟೆಲ್ ಅವರು, ಲೈಕ್ ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಲೈಕ್ ಇವಾಗ ನಾನೇನು ಆದಿಸ್ಥಳ ಹತ್ರ ಬಂದಿದ್ದೀನಿ, ಸೊ ಅದರಲ್ಲಿ ಇವತ್ತು ಕೋಲಾ ನಡೆಯುತ್ತಂತೆ. ಸೊ 7 o'clock ಸ್ಟಾರ್ಟ್ ಆಗುತ್ತೆ, 8:30ಗೆ ಎಂಡ್ ಆಗುತ್ತೆ ಅಂದರು. ಆಲ್ಮೋಸ್ಟ್ ಇವಾಗ 7:30 ಆಗಕ್ಕೆ ಬಂದಿದೆ. ಸೊ ಪಟ 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 ಅಂತ ಬೇಗ ಬೇಗ ಲೈಕ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಇವಾಗ. ಸೊ ಇವಾಗ ಹೊರಡಬೇಕು. ಸೊ ಅದಕ್ಕೆ ಒಂದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ.
ಸೊ ಇವಾಗ ನಿಮ್ಗೆ ಏನಾದರೂ ಅಲ್ಲಿ ಇನ್ ಕೇಸ್ ಕೋಲ ನಡೀತಾ ಇದ್ರೆ ಪಕ್ಕ ನಿಮಗೆ ವಿಡಿಯೋ ಹಾಕ್ಬಿಟ್ಟು ತೋರಿಸ್ತೀನಿ. ಸೀರಿಯಸ್ಲಿ ಎಲ್ಲರೂ ಕೈ ಮುಕ್ಕೊಳ್ಳಿ ದೇವ್ರಿಗೆ. ಓಕೆ, ಸೊ ಹೋಗ್ಬೇಡ ಬನ್ನಿ. 2 hours later. ಗುರು ಏನಪ್ಪ ಸಮಾಚಾರ ಅಂದರೆ ಲೈಕ್ ನಾನು ಕೋಲ ನಡೀತಾ ಇದೆ ಅಂತ ಹೇಳಿದೆ ಅಲ್ಲ, ಸೊ ಕೋಲ ನೋಡೋಕೆ ಹೋದೆ. ಬಟ್ ನನಗೆ ಗೊತ್ತಿಲ್ಲದೆ ಇದ್ದಿದ್ದು ಮ್ಯಾಟ್ರ್ ಏನು ಅಂದರೆ ಲೈಕ್ ಫೋನ್ಸ್ ಎಲ್ಲ ಅಲೋ ಮಾಡಲ್ಲ, ಲೈಕ್ ಸ್ವಿಚ್ ಆಫ್ ಮಾಡಿಬಿಟ್ಟು ಹೊರಡೆ ಕಳಿಸ್ತಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನನಗೆ ಕೋಲ ನೋಡಬೇಕು ಅಂದರೆ ಜಾಸ್ತಿ ದಿನದಿಂದ ಆಸೆ ಇತ್ತು. ಇವತ್ತು ಅನ್ಎಕ್ಸ್ಪೆಕ್ಟೆಡ್ಲಿ ಲೈಕ್ ಅದು ನೆರವೇರ್ತು. ಲೈಕ್ ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟೇ ಗುರು, ಇನ್ನೇನಿಲ್ಲ. ಸೊ ಇವತ್ತಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಟ್ರಿಪ್ಪು ಸೋಲೋ ರೈಡು ಎಂಡಾದಂಗೆ ಲೆಕ್ಕ. ಇವಾಗ ನಾಳೆ ಇಲ್ಲಿಗೆ ಬಂದು ನಾನು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಫಿಕ್ಸ್ ಆಗಿತ್ತು. ಬಟ್ ಇವತ್ತೇ ಆಗಿದ್ದ ಕಾರಣ ನಾಳೆ ಮಾರ್ನಿಂಗ್ ಎದ್ದಿದ ತಕ್ಷಣ ನಾನು ಹೊರಡ್ತೀನಿ ಚಿಕ್ಕಬಳ್ಳಾಪುರಿಗೆ. ಸೊ ಅಷ್ಟೇ, ನಾಳೆ ಇನ್ನು ಬರೀ ಇಲ್ಲಿಂದ ಹೊರಡೋದು, ಅಲ್ಲಿ ರೀಚ್ ಆಗೋದು ಮಾತ್ರ, ಇನ್ನೇನು ವಿಡಿಯೋ ಮಾಡೋದು ಅಂದ್ಬಿಟ್ಟು ಇವತ್ತು ಎಂಡಿಂಗ್ ಕೊಡೋಣ ಈ ಸೀರೀಸ್ಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ, ಯಾರ್ಯಾರು ನನ್ನನ್ನು ನನಗೆ ವಿಶ್ ಮಾಡಿದ್ದೀರಾ ಲೈಕ್ ಸೇಫ್ ರೈಡ್ ಅಂತ, ಲೈಕ್ ಹುಷಾರಾಗಿ ಹೋಗಿ ಬನ್ನಿ ಅಂತ ಜಾಸ್ತಿ ಜನ ಮೆಸೇಜ್ ಮಾಡಿದರು, ಜಾಸ್ತಿ ಜನ ಫೋನ್ ಮಾಡಿ ಹೇಳಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲೈಕ್ ನಾನು ಸೇಫಾಗಿ ಬಂದಿದ್ದೀನಿ, ಇನ್ನೇನು ಸೇಫಾಗಿ ವಾಪಸ್ಸೂ ಬರ್ತೀನಿ. ಆ್ಯಂಡ್ ಅಷ್ಟೇ ಗುರು. ಸೊ ಟಾಟಾ, ಸಿ ಯು, ಬಾಯ್ ಗುರು, ಟೇಕ್ ಕೇರ್.